ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 1 ವರ್ಗ ಮತ್ತು ಘನ ಅನ್ನೋ ಪಾಠದ ಪುಟ ಸಂಖ್ಯೆ 13ರಿಂದ 14ರವರೆಗಿನ ವಿಷಯಾಂಶಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳು, ಈಗ ಘನ ಸಂಖ್ಯೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಘನ ಸಂಖ್ಯೆಗಳು ಅಂತಂದರೆ ಜಾಮಿಟ್ರಿಯಲ್ಲಿ ಘನವು ಎಲ್ಲ ಬದಿಗಳು ಅಂದರೆ ಎಲ್ಲ ಅಂಚುಗಳು, ನೋಡಿ ಈ ಎಲ್ಲ ಅಂಚುಗಳು ಸಮನಾಗಿರ್ತಕ್ಕಂಥ ಎಲ್ಲ ಅಂಚುಗಳು ಸಮನಾಗಿದ್ದಾವೆ ಮತ್ತು ಎಲ್ಲ ಕೋನಗಳು 90 ಡಿಗ್ರಿ ಆಗಿರ್ತಕ್ಕಂಥ ಅಂದರೆ ಲಂಬಕೋನವಾಗಿರ್ತಕ್ಕಂಥ ಒಂದು ಘನ ಆಕಾರವೇ ಏನಂತ ಕರೀತಾರೆ? ಘನ ಅಂತ ಕರೀತಾರೆ. ಇದನ್ನು ಇಂಗ್ಲೀಷಲ್ಲಿ ಕ್ಯೂಬ್ ಅಂತ ಕರೀತಾರೆ. ಈಗ ನೋಡಿ, 2 ಸೆಂಟಿಮೀಟರ್ ಬಾಹುವಿನ ಅಳತೆಯನ್ನು ಹೊಂದಿರತಕ್ಕಂಥ ಘನದಲ್ಲಿ 1 ಸೆಂಟಿಮೀಟರ್ ಬಾಹುವಿನ ಅಳತೆಯನ್ನು ಹೊಂದಿರತಕ್ಕಂಥ ಎಷ್ಟು ಘನಗಳನ್ನು ಪಡಿಬೋದು ಅಂತ ಕೇಳಿದ್ದಾರೆ. ಸೊ ತುಂಬ ಸಿಂಪಲ್ ಇದು ನೋಡಿ. 1 ಸೆಂಟಿಮೀಟರ್ ಇದು. ಸೊ 1 ಸೆಂಟಿಮೀಟರ್ ಇರ್ತಕ್ಕಂಥ ಇದೇನಿದು ಘನ. ಇದನ್ನು 2 ಸೆಂಟಿಮೀಟ್ರ್ ಬಾಹುವನ್ನು ಅಳತೆಯನ್ನು ಹೊಂದಿರತಕ್ಕಂಥ ಘನದಲ್ಲಿ ಎಷ್ಟು ಪಡಿಬೋದು ಅಂತ, ಅಂದರೆ ಇದನ್ನು ಎಷ್ಟು ಕೂರಿಸ್ಬೋದು ಅಂತ. ಸಿಂಪಲ್, ಇದನ್ನು ನೋಡ್ರಿ ಎಷ್ಟು ಕೂರಿಸ್ಬೋದು. ಇದರಲ್ಲಿ 2 ಕೂರಿಸ್ಲಿಕ್ಕೆ ಸಾಧ್ಯ. ಅಂದರೆ ಮೇಲ್ಗಡೆಯಿಂದ ನಾನು ಹೇಳ್ತಾ ಇರೋದು, ಇಲ್ಲಿ 2 ಕೂರಿಸ್ಲಿಕ್ಕೆ ಸಾಧ್ಯ. ಸೊ ಇಲ್ಲೂ ಸಹ 2 ಕೂರಿಸ್ಲಿಕ್ಕೆ, ಅಂದರೆ ಇದು ಈ ರೀತಿ ಕೂತ್ಬಿಡುತ್ತದೆ. ಸೊ ನೋಡಿ, ಇದೊಂದು ಬಾಕ್ಸು ಈ ಕಡೆ ಕೂತ್ಕೊಂತು, ಹೌದಾ, ಕಂಪ್ಲೀಟಾಗಿ. ನೆಕ್ಸ್ಟು ಈ ಕಡೆ ಕೂತ್ಕೊಂತು, ನೆಕ್ಸ್ಟ್ ಮೇಲಿನ್ನೊಂದು, ಒಟ್ಟು 4 ನಾವು ಜೋಡಿಸ್ಬೋದು. 1 1 1 1. ಸೊ 4 ಜೋಡಿಸ್ಬೋದು. ಹಾಗಾಗಿ ಬರ್ದ್ಬಿಡೋಣ ಏನಂತ, 2 ಸೆಂಟಿಮೀಟ್ರ್ ಬಾಹುವಿನ ಅಳತೆಯನ್ನು ಹೊಂದಿರತಕ್ಕಂಥ ಘನದಲ್ಲಿ 1 ಸೆಂಟಿಮೀಟ್ರಿನ ಬಾಹುವಿನ ಅಳತೆ ಹೊಂದಿರತಕ್ಕಂಥ 4 ಘನಗಳನ್ನು ಪಡಿಬೋದು ಅಂತ ನೋಡಿ. ಈ ರೀತಿ ಬರೆದ್ರೆ ಮುಗಿಯುತ್ತೆ. ಈಗ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಈಗ ಅದೇ ರೀತಿ 3 ಸೆಂಟಿಮೀಟ್ರ್ ಬಾಹುವಿನ ಅಳತೆಯನ್ನು ಹೊಂದಿರತಕ್ಕಂಥ ಘನದಲ್ಲಿ 1 ಸೆಂಟಿಮೀಟ್ರ್ ಬಾಹುವಿನ ಅಳತೆ ಹೊಂದಿರತಕ್ಕಂಥ ಎಷ್ಟು ಘನಗಳನ್ನು ಪಡಿಬೋದು ಅಂತ ಕೊಟ್ಟಿದ್ದಾರೆ. ಇದು ಅಷ್ಟೇ ಸಿಂಪಲ್ಲು ನೋಡಿ. ಇದು ಇಲ್ಲಿಂದ ತೆಗೆದುಕೊಳ್ಳೋಣ. ನೋಡಿ, ಇದು 4 ಕೊಟ್ಬಿಟ್ಟಿದ್ದಾರೆ ಚಿತ್ರದಲ್ಲಿ ಬೈ ಮಿಸ್ಟೇಕಾಗಿ. ಸೊ 3ದಷ್ಟೇ ತೊಗೋಬೇಕು ನೋಡಿ. ಇದು 3. ಸೊ ಈ ರೀತಿ ಇದನ್ನಷ್ಟೇ ತೆಗೆದುಕೊಳ್ಳೋಣ ನೋಡಿ. 3 ಸೆಂಟಿಮೀಟ್ರ್ ಬಾಹುವಿನ ಅಳತೆಯನ್ನು ಹೊಂದಿರತಕ್ಕಂಥ ಘನದಲ್ಲಿ 1 ಸೆಂಟಿಮೀಟ್ರ್ ಬಾಹುವಿನ ಅಳತೆಯನ್ನು ಹೊಂದಿರುವ ಎಷ್ಟು ಘನಗಳನ್ನು ಪಡಿಬೋದು ಅಂತ ನೋಡಿ. ಇದು 1 ಸೆಂಟಿಮೀಟ್ರ್ ಅಂದರೆ ಎಲ್ಲ ಬಾಹುಗಳು ಅಂದರೆ ಎಲ್ಲ ಚೌಕದ ಅಂಚುಗಳು ಏನಾಗಿರ್ತವೆ? 1 ಸೆಂಟಿಮೀಟ್ರ್ ಆಗಿರ್ತವೆ. ಸೊ ಅಂಥವು ನೋಡಿ, ಇದು ಇಲ್ಲಿ ಹಾಕ್ಬೋದು. ಇದು 1 2 3, ಇಲ್ಲಿ 4 5 6 7 8 9. ಸೊ 9 ನಾವು ಏನು ಮಾಡ್ಬೋದು? 9 ಬಾಕ್ಸ್ಗಳನ್ನು ಹಾಕ್ಬೋದು. ಆದರೆ 9 ಬಾಕ್ಸ್ ಹಾಕಿದ್ರೆ ಆಗತ್ತಾ? ನೋಡಿ, 9 ಬಾಕ್ಸ್ ಹಾಕಿದ್ರೆ ಒಂದು ಸೈಡ್ ಅಷ್ಟೇ ಆಗುತ್ತೆ. ಸೊ ಹಂಗಾದರೆ ಏನಾಗುತ್ತೆ ನೋಡಿರಿ, ಇಲ್ಲಿ ನೀಟಾಗಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಇದು 3 ಸೆಂಟಿಮೀಟ್ರು, ಹೌದಾ? ಇದು 3 ಸೆಂಟಿಮೀಟ್ರು, ಇಲ್ಲೂ ಸಹ 3 ಸೆಂಟಿಮೀಟ್ರು, ಇಲ್ಲೂ ಸಹ 3 ಸೆಂಟಿಮೀಟ್ರು, ಇಲ್ಲೂ ಸಹ 3 ಸೆಂಟಿಮೀಟ್ರು. ಸೊ ಇದು ಒಂದಾಯಿತು. ಇದು ಆಯತ ಘನ ಆಗುತ್ತೆ, ಇದು ಚೌಕ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅಂದರೆ ಘನ ಆಗೋದಿಲ್ಲ. ಸೊ ಹಾಗಾಗಿ ಇದ್ರ ಮೇಲೆ ಇನ್ನೊಂದನ್ನು ಹಾಕಬೇಕು. ಅದೇ ರೀತಿ ಇನ್ನೊಂದು ಬಾಕ್ಸನ್ನು ಅದೇ ರೀತಿ 3 ಸೆಂಟಿಮೀಟ್ರದ್ದು ಇನ್ನೊಂದು ಹಾಕಬೇಕು. ನಂತರ 3 ಸೆಂಟಿಮೀಟ್ರದ್ದು ಇನ್ನೊಂದು ಹಾಕಬೇಕು. ಸೊ ಆಗ ಏನಾಗುತ್ತೆ, ಇದು ಒಂದ್ರ ಮೇಲೆ ಒಂದು ಕೂತಾಗ ಇಲ್ಲಿ 9 ಆಗುತ್ತೆ ನೋಡಿ. 1 2 3 4 5 6 7 8 9, ಹೌದಾ? ಹಾಗೆ ಇದ್ರ ಮೇಲೆ ಇಲ್ಲಿ 9, ಇಲ್ಲಿ 9. ಸೊ ಅಲ್ಲಿಗೆ 9 3 27. ಸೊ ಹಾಗಾಗಿ ಟೋಟಲ್ ಎಷ್ಟಾಗಿರುತ್ತೆ? 3 ಸೆಂಟಿಮೀಟ್ರ್ ಬಾಹುವಿನ ಅಳತೆ ಹೊಂದಿರುವ ಘನದಲ್ಲಿ 1 ಸೆಂಟಿಮೀಟ್ರ್ ಬಾಹುವಿನ ಅಳತೆ ಹೊಂದಿರತಕ್ಕಂಥ 27 ಘನಗಳನ್ನು ಪಡಿಬೋದು ಅಂತ ಬರೆಯೋಣ. ಸೊ ನೋಡಿ, ಈಗ ಬರೆದ್ರೆ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ. ನೆಕ್ಸ್ಟ್, ಹಾಗಾದರೆ ಘನ ಇದು ಸಂಖ್ಯೆ ವ್ಯಾಖ್ಯೆ ಏನು? ಈ ಜಾಮಿಟ್ರಿಯಲ್ಲಿ ಗೊತ್ತಾಯಿತು. ಇಲ್ಲಿ ವ್ಯಾಖ್ಯೆ ಏನು ಅಂತಂದರೆ, ಒಂದು ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಒಂದು ಘನ ಸಂಖ್ಯೆ ಅಥವಾ ಒಂದು ಪರಿಪೂರ್ಣ ಘನ ನಮಗೆ ಸಿಗುತ್ತೆ. ಒಂದೇ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ನಮಗೆ ಪರಿಪೂರ್ಣ ಸಂಖ್ಯೆ ಸಿಗುತ್ತೆ. ಉದಾಹರಣೆ ಹೇಳೋದಾದರೆ, ಇಲ್ಲಿ ಜನರಲ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ. ಯಾವುದೇ ಸಂಖ್ಯೆ ಅದು n ಅಂತಂದರೆ ಆ n-ಅನ್ನು 3 ಸರಿ ಗುಣಿಸ್ಬೇಕು. n × n ಗುಣಿಸಿದಾಗ ಅದೇನಾಗುತ್ತೆ? n³ ಆಗುತ್ತೆ. ಸೊ ಹಾಗಾಗಿ n-ನ ಘನ ನಾವು ಬರಿತೀವಿ, n-ನ ಘನ n³ ಅಂತ ಬರಿತೀವಿ. n-ನ ಘನ ಏನು? n³. ಸೊ ನೋಡಿ, ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಮಾಡ್ತಾ ಹೋಗೋಣ. 1³ 1, ಹೌದಾ? 1-ನ್ನು 3 ಸರಿ ಗುಣಿಸಿದ್ರೆ 1 ಬರುತ್ತೆ. 2-ನ್ನು 3 ಸರಿ ಗುಣಿಸಿದ್ರೆ 8 ಆಗುತ್ತೆ. 3-ನ್ನು 3 ಸರಿ ಗುಣಿಸಿದ್ರೆ 27 ಆಗುತ್ತೆ. 4-ನ್ನು 3 ಸರಿ ಗುಣಿಸಿದ್ರೆ ನೋಡಿ, 4 × 4 × 4 ನೋಡಿ, 4 4 16, 16 4 64. ಸೊ ಹಂಗಾಗಿ 64 ಆಯಿತು. ಅದೇ ರೀತಿ 5 × 5 × 5. ಸೊ ನೋಡಿ, 5 5 25, 25 5 125. ಸೊ ಹಂಗಾಗಿ 125 ಆಯಿತು. ಅದೇ ರೀತಿ 6 7 8 9 10 ನಾವು ಮಾಡ್ತಾ ಹೋಗೋಣ. ಅದೇ ರೀತಿ 6-ಅನ್ನು ಮಾಡೋಣ ನೋಡಿ. 6 × 6 × 6.
ನೋಡಿ 6 36 6ರಿಂದ ಮತ್ತೆ ಗುಣಿಸೋಣ ನಾವು. ನೋಡಿ 6 6 ದಸ್ಕ 3, ಈಗ 6 3 18, 18 3 21 ಆಯಿತು. ಅಲ್ಲಿಗೆ 216 ಆಯಿತು. ಇದೆಷ್ಟಿದು 216 ಆಯಿತು. ಈಗ ಅದೇ ರೀತಿ 7 ಮಾಡೋಣ. ನೋಡಿ 7 × 7 × 7, ಸೊ 7 7 49, ಮತ್ತು ಇಲ್ಲಿ 7 ಇದೆ ಹೌದಾ. 9 7 63 3 ದಸ್ಕ 6, 7 4 28, 28 6 28 6 ಎಷ್ಟಾಗತ್ತೆ ಹೇಳಿ, 34 ಆಗುತ್ತೆ. ಸೊ ಅಲ್ಲಿಗೆ 343 ಆಗುತ್ತೆ. ಅದೇ ರೀತಿ 8 ತೆಗೆದುಕೊಳ್ಳೋಣ ನಾವು. 8 × 8 × 8, 8 8 64 ಮತ್ತು 8, 8 4 32 2 ದಸ್ಕ 3, 8 6 48, 48 3 51, ಅಲ್ಲಿಗೆ ಇದು ಎಷ್ಟಾಗುತ್ತೆ 512 ಆಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ, 9 ತೆಗೆದುಕೊಳ್ಳೋಣ. 9 × 9 × 9, ನೋಡಿ 9 9 81, ಮತ್ತು 9ರಿಂದ ಗುಣಿಸೋಣ. ಅಲ್ಲಿಗೆ 9 1 9, 9 8 72, ಅದಕ್ಕೆ ಇದು ಎಷ್ಟಾಗುತ್ತೆ 729 ಆಗುತ್ತೆ. ಅದೇ ರೀತಿ 10ನ್ನು 3 ಸರಿ ಗುಣಿಸಿದ್ರೆ ಇದನ್ನು ಸಿಂಪಲ್ಲು. ನೋಡಿ ಅಲ್ಲಿಗೆ 10 100, ಮತ್ತು 100 1000. ಸೊ ಇದೆಷ್ಟಾಯಿತು 1000 ಆಗುತ್ತೆ ಇದು. ಈಗ 11 ಅವರೇ ಕೊಟ್ಬಿಟ್ಟಿದ್ದಾರೆ. ಈಗ 12 ಕ್ಯೂಬ್ ಅಂತ ಇದೆ, ಅಂದರೆ 12ನ್ನು 3 ಸರಿ ಗುಣಿಸೋದು. ನಮಗೆ ಗೊತ್ತಿದೆ, ಸ್ಕ್ವೇರ್ ಗಟ್ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. 12 12 144 ಆಗುತ್ತೆ. 144 × 12, ಈಗ ನೋಡಿರಿ 12 4 48, 8 ದಸ್ಕ 4, ಈಗ ಮತ್ತು 12 4 48 4 52, 2 ದಸ್ಕ 5, 12 1 12, 12 5 17, ಅಲ್ಲಿಗೆ 1728 ಆಗುತ್ತೆ. ಓಕೆ, ಈಗ ನೆಕ್ಸ್ಟು 15 ಮತ್ತು 16 ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡ್ತಾ ಹೋಗೋಣ. 15 × 15 × 15, ನೋಡಿ 15 15 225 ಆಯಿತು. 225 × 15, ಈಗ 15 5 75, 5 ದಸ್ಕ 7, ನೋಡಿ 15 2 30, 37 37, 7 ದಸ್ಕ 3, 15 2 30 3 33, ಅಲ್ಲಿಗೆ 3375 ಆಗುತ್ತೆ. ಈಗ 16 ಸ್ಕ್ವೇರ್ ಕೇಳಿದ್ದಾರೆ, 16 ಕ್ಯೂಬ್ ಕೇಳಿದ್ದಾರೆ. ಹಂಗಾಗಿ 16 × 16 × 16 ಇದನ್ನು ಮಾಡೋಣ. ನೋಡಿ 16 16 256, ನಾವು ವರ್ಗ ಸಂಖ್ಯೆ ಬೈ ಹೆಟ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ ನಾನು. ನೀವು ಈಗ ನೋಡಿ 16 6 96, 96ಕ್ಕೆ 6 ದಸ್ಕ 9, ನೋಡಿ 16 5 80, 80 9 89 ದಸ್ಕ 8, 16 2 32, 32 8 40, ಅಲ್ಲಿಗೆ 4096 ಆಯ್ತಿದ್ದು. 4096, ಕೊನೆಯದು 20 ಕೊಟ್ಟಿದ್ದಾರೆ. ಅದು ತುಂಬ ಸಿಂಪಲ್ಲು. 20ನ್ನು 3 ಸರಿ ಗುಣಿಸೋದು. ಈಗ ನೋಡಿ 20 × 20 × 20 ಮಾಡ್ತಾ ಹೋಗೋಣ. 2 2 4 4 2 8, ಈ 0 ಎಷ್ಟಿದೆ 3 0 ಇದೆ, ಹಂಗಾಗಿ 3 0 ಇಡೋಣ. ಅಲ್ಲಿಗೆ 800 ಆಯಿತು. ಅಲ್ಲಿಗೆ 20 ಕ್ಯೂಬ್ ಅಂದರೆ ಎಷ್ಟು 8000, 800 ಅಲ್ಲ 8000. ಈಗ ಇದರಿಂದ ಏನು ನೋಡ್ಬೋದು ಅಂತಂದರೆ, ನೋಡಿ ಸಂಖ್ಯೆ ಹೆಚ್ಚಾದಂತೆ ಘನ ಚೌಕಕ್ಕಿಂತ ವೇಗವಾಗಿ ಬೆಳೆಯುತ್ತೆ. ಈಗ ಉದಾಹರಣೆ 1 ಕ್ಯೂಬ್ 1 ಅಂತಂದರೆ 2 ಕ್ಯೂಬ್ 8 ಆಗುತ್ತೆ. ಅಲ್ಲಿ 2 ಸ್ಕ್ವೇರ್ ಏನಾಗಿತ್ತು 4 ಆಗುತ್ತೆ. ಅಂದರೆ ಚೌಕದ ಸಂಖ್ಯೆಗಿಂತ, ಅಂದರೆ ವರ್ಗದ ಸಂಖ್ಯೆಗಿಂತ ವೇಗವಾಗಿ ಬೆಳೆಯುತ್ತವೆ. ಇನ್ನು ಘನದಲ್ಲಿನ ಮಾದರಿಗಳು ವರ್ಗದ ಬಿಡಿಸ್ಥಾನದಲ್ಲಿ ಏನಿತ್ತು 0, ಹೌದಾ, 1 4 5 6 ಅಥವಾ 9 ಬರ್ಬೋದಾಗಿತ್ತು. ಆದರೆ ಘನದ ಬಿಡಿಸ್ಥಾನದಲ್ಲಿ 0 1 4 5 6 9, ಅದರ ಜೊತೆಗೆ 8 7 3 2 ಯಾವ್ದು ಬೇಕಾದರೂ ಆಗ್ಬೋದು ಅನ್ನೋದು ಇದರ ಅರ್ಥ. ಇನ್ನು ನೋಡೋಣ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಂಬರ್ 1 ಕ್ಯೂಬ್ ಅಂದರೆ 1, 2 ಕ್ಯೂಬ್ ಅಂದರೆ 8, 3 ಕ್ಯೂಬ್ ಅಂದರೆ 27, 4 ಕ್ಯೂಬ್ ಅಂದರೆ 64, 5 ಕ್ಯೂಬ್ ಅಂದರೆ 125, 6 ಕ್ಯೂಬ್ ಅಂದರೆ 216, 7 ಕ್ಯೂಬ್ 343, 8 ಕ್ಯೂಬ್ 512, 9 ಕ್ಯೂಬ್ 729, 10 ಕ್ಯೂಬ್ 1000. ಇನ್ನು ನೀವು ವರ್ಗ ಸಂಖ್ಯೆಗಳಂತೆ 1 2 ಮತ್ತು 3 ಅಂಕಿಗಳನ್ನು ಹೊಂದಿರತಕ್ಕಂಥ ಘನ ಸಂಖ್ಯೆಗಳನ್ನು ಕಂಡುಹಿಡಿಬೋದೇ, ನೀವೇನನ್ನು ಗಮನಿಸ್ತೀರಿ ಅಂತ ಕೊಟ್ಟಿದ್ದಾರೆ. ನಾವು ವರ್ಗ ಸಂಖ್ಯೆಗಳಂತೆ 1 2 ಮತ್ತು 3 ಅಂಕಿಗಳನ್ನು ಹೊಂದಿರತಕ್ಕಂಥ ಘನ ಸಂಖ್ಯೆಗಳನ್ನು ಕಂಡುಹಿಡಿಬೋದೇ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನು ಕೇಳಿದ್ದಾರೆ, ಒಂದು ಅಂಕಿಯು ಎಷ್ಟು ಬರ್ತವೆ ಅಂತ. ಇಲ್ಲೇನು ಕೇಳಿದ್ದಾರೆ ಅಂದರೆ ಒಂದು ಅಂಕಿಯು ಎಷ್ಟು ಬರ್ತವೆ ಅಂತ. ನೋಡಿ ಒಂದು ಅಂಕೆದು ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಹೌದಾ. ನೆಕ್ಸ್ಟ್ 2 ಅಂಕೆದು ಕೇಳಿದ್ದಾರೆ. 2 ಅಂಕೆದು 1 2,
2 ಅಂಕೆಯೂ ಸಹ 2 ಬರ್ತವೆ. ನೆಕ್ಸ್ಟು 3 ಅಂಕಿದು ಕೇಳಿದ್ದಾರೆ. 3 ಅಂಕಿದು ನೋಡ್ರಿ, ಇದು 1 2 3 4 5. ಸೊ 3 ಅಂಕಿದು 5 ಸಂಖ್ಯೆಗಳು ಇಲ್ಲಿ ಬರ್ತವೆ ಅನ್ನೋದು ಇದರ ಅರ್ಥ ಆಗಿದೆ. ಇದಾಗಲೇ 1000 ಏನಿದೆ ಅದು ನೋಡಿ 4 ಅಂಕೆ ಆಗಿಬಿಡ್ತು. ಹಾಗಾಗಿ 1 ಅಂಕೆಯ ವರ್ಗ ಸಂಖ್ಯೆ ಎಷ್ಟು ಬರ್ತವೆ? 2 ಬರ್ತವೆ. 2 ಅಂಕೆ ವರ್ಗ ಸಂಖ್ಯೆ ಘನ ಸಂಖ್ಯೆ ಎಷ್ಟು ಬರ್ತವೆ? 1 ಅಂಕೆಯ ಘನ ಸಂಖ್ಯೆ 2 ಬರ್ತವೆ. ಇನ್ನು 2 ಅಂಕೆಯ ಘನ ಸಂಖ್ಯೆ 2 ಬರ್ತವೆ. 3 ಅಂಕೆಯ ಘನ ಸಂಖ್ಯೆ 5 ಬರ್ತವೆ ಅನ್ನೋದು ಇದರ ಉತ್ತರ ಆಗಿದೆ. ಒಂದು ಸಂಖ್ಯೆ ನಿಖರವಾಗಿ 2 ಸೊನ್ನೆಗಳೊಂದಿಗೆ ಕೊನೆಗೊಳ್ಬಹುದೇ ಅಂತ ಕೇಳಿದ್ದಾರೆ. ನೋಡಿ, 2 ಸೊನ್ನೆ ಇದ್ದಾಗ ಅದು ಘನ ಸಂಖ್ಯೆ ಆಗತ್ತಾ ಅಂತ? ಆಗಲ್ಲ. ಕಾರಣ ಏನಕ್ಕಪ್ಪ ಅಂತಂದರೆ 3 ಸೊನ್ನೆ ಇರಲೇಬೇಕು. ಘನ ಆಗಿರೋದ್ರಿಂದ ಅದು 3 ಸೊನ್ನೆ ಆಗಿರಲೇಬೇಕು. ಸೊ ಹಂಗಾಗಿ ಇದು ಬರೋದಿಲ್ಲ ಅಂತ. 2 ಸೊನ್ನೆಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ. ಬರ್ಬೋದು ನೋಡಿ, ಘನ ಆಗಲಿಕ್ಕೆ ಸೊನ್ನೆಗಳು ಎಷ್ಟಿರಬೇಕು ಅಂತಂದರೆ 3ರ ಅಪವರ್ತ್ಯದಲ್ಲಿ ಇರಬೇಕು. ಉದಾಹರಣೆ 3 ಸೊನ್ನೆ ಇರ್ಬೋದು, 6 ಸೊನ್ನೆ ಇರ್ಬೋದು, 9 ಸೊನ್ನೆ ಇರ್ಬೋದು, 12 ಸೊನ್ನೆ, 15 ಸೊನ್ನೆ ಹಿಂಗಿರಬೇಕೇ ಹೊರತು 2 ಸೊನ್ನೆ ಇದ್ದಾಗ ಅದು ಘನ ಸಂಖ್ಯೆ ಆಗೋದಿಲ್ಲ. 2 ಸೊನ್ನೆ ಇದ್ದರೆ ಅದು ವರ್ಗ ಸಂಖ್ಯೆ ಆಗತ್ತೆ. ಈಗ ನೋಡಿ, ನಾವು 4/6 ಸ್ಕ್ವೇರ್ 13.08 ಸ್ಕ್ವೇರ್ ಮತ್ತು -6 ಸ್ಕ್ವೇರ್ ಭಿನ್ನರಾಶಿಗಳು ಅಥವಾ ದಶಮಾಂಶಗಳ ವರ್ಗಗಳನ್ನು ಕಂಡುಹಿಡಿದಂತೆ 4/3 ಕ್ಯೂಬ್ 13.08 ಕ್ಯೂಬ್ ಮತ್ತು -6 ಕ್ಯೂಬ್ ಸಂಖ್ಯೆಗಳ ಘನಗಳನ್ನು ಲೆಕ್ಕ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. ನಾವು ಲೆಕ್ಕ ಹಾಕ್ಬಿಡೋಣ ಇಲ್ಲಿ. ಸೊ ಅಂದರೆ ಇದರ ಅರ್ಥ ಏನು? ದಶಮಾಂಶ ಮತ್ತು ಭಿನ್ನರಾಶಿ ಈ ಸಂಖ್ಯೆಗಳ ಘನಗಳನ್ನು ಸಹ ಕಂಡುಹಿಡಿಬೋದು ಅನ್ನೋದಾಗಿದೆ. ಈಗ ಫಸ್ಟ್ ನಾವೇನು ಮಾಡೋಣ? 4/6 ಕ್ಯೂಬ್ ಇದ್ರದ್ದು ಮಾಡ್ತಾ ಹೋಗೋಣ. ನೋಡಿ, 4/6 ಇಂಟು 4/6 ಇಂಟು 4/6. ಓಕೆ, ಈಗ ನೋಡಿ, ನಮಗೆ ಗೊತ್ತಿದೆ 4 4 16, 16 4 64, ಇಲ್ಲಿ 6 6 36, 36 216. ಹೌದಾ? ಇದರ ಸಂಖ್ಯೆ ಗಟ್ಟು ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. ಈಗ ಅದೇ ರೀತಿ ಇನ್ನೊಂದು ಬರ್ದ್ಬಿಡೋಣ, -6 ಕ್ಯೂಬ್ ಅಂತೇಳಿ. ಯಾಕಂದರೆ ಇದು ದೊಡ್ಡದಿದೆ, ಗುಣಿಸ್ಕೊಳ್ತಾ ಹೋಗೋಣ. ಈಗ ನೋಡಿ, -6 ಕ್ಯೂಬ್ ಅಂದರೆ -6 ಇಂಟು -6 ಇಂಟು -6. ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ -216 ಆಯಿತು. ಸೊ ಇದರ ಆನ್ಸರ್. ಅದೇ ರೀತಿ 13.08 ಹೋಲ್ ಕ್ಯೂಬ್, ಇದು 13.08 ಇಂಟು 13.08 ಇಂಟು 13.08. ಸೊ ಫಸ್ಟ್ ಇವೆರಡರದ್ದು ಮಾಡ್ತಾ ಹೋಗೋಣ, ಆಮೇಲೆ ಇದನ್ನು ಗುಣಿಸ್ಕೊಳ್ತಾ ಹೋಗೋಣ. ಈಗ ನೋಡಿ, 8ರಿಂದ ಇದನ್ನು ಗುಣಿಸ್ಕೊಳ್ತಾ ಹೋಗೋಣ. 8 8 64ಕ್ಕೆ 4, 10 6, 0ಗೆ 6 ಕೂಡಿದ್ರೆ 6 ಬಂತು ಅಲ್ವಾ? ನೆಕ್ಸ್ಟು 8ರಿಂದ ಮತ್ತೆ ಮಾಡೋಣ. 8 3 24ಕ್ಕೆ 4, 10 2, 8 1 8, 8 2 10. ಈಗ 0 ತೆಗೆದುಕೊಂಡ್ರೆ ಎಲ್ಲ 0 ಬರುತ್ತೆ ಅಲ್ವಾ? ನೆಕ್ಸ್ಟು 13 ತೊಗೊಂಬಿಡೋಣ ಡೈರೆಕ್ಟು. ಅಥವಾ 3ರಿಂದನೇ ಮಾಡ್ತಾ ಹೋಗಿ, ನಿಮಗೆ ಕನ್ಫ್ಯೂಸ್ ಆದರೆ. 8 3 24ಕ್ಕೆ ನೋಡಿ, ಇಲ್ಲಿ ಬಿಡಿ ಸ್ಥಾನವನ್ನು ಬಿಡೋಣ. 8 3 24ಕ್ಕೆ 4, ಹೌದಾ? 10 2, 2 ಎಲ್ಲ ಇರೋದ್ರಿಂದ ಕೂಡಿದ್ರೆ ಮತ್ತೆ 2 ಬರುತ್ತೆ ಇಲ್ಲಿ. ನೆಕ್ಸ್ಟು ಈಗ ನೋಡಿ, 13 3 39. ಸೊ ಹಂಗಾಗಿ 39ಅನ್ನು ಇಲ್ಲಿ ಬರ್ಕೊಳೋಣ. ನೆಕ್ಸ್ಟು ಬಿಡಿ ಸ್ಥಾನ ಇಲ್ಲಿ ಈ ಸಂಖ್ಯೆಗೆ ಬಿಡಬೇಕು. ನೆಕ್ಸ್ಟು ಮತ್ತು 1ರಿಂದ ಮಾಡ್ತಾ ಹೋದರೆ 8 0 3 1. ಹೌದಾ? ಇದನ್ನೆಲ್ಲ ಕೂಡೋಣ. ನೋಡಿ, 4 6 4 4 8, 8 2 10ಕ್ಕೆ 0, 10ಕ್ಕೆ 1, 10 1 11, 10ಕ್ಕೆ 1 7, ಇಲ್ಲಿ 1. ಸೊ ಪಾಯಿಂಟ್ ಎಷ್ಟು ಸಂಖ್ಯೆ ಆದಮೇಲೆ ಇದೆ? ಇಲ್ಲೆರಡು ಇಲ್ಲೆರಡು ಇದೆ. ಸೊ ಹಂಗಾಗಿ 4 ಸಂಖ್ಯೆ ಆದಮೇಲೆ ಇಟ್ಟರೆ 178.0864 ಬಂತು. ಇದಕ್ಕೆ ಹೇಗೇನು ಮತ್ತೆ 13.08 ಗುಣಿಸ್ಕೊಳ್ತಾ ಹೋಗೋಣ. ನೋಡಿ, ಈಗ ನೋಡಿ, ಇದನ್ನು ಇಲ್ಲಿ ಮಾಡ್ತಾ ಹೋಗೋಣ. ಇಲ್ಲಿ ಬರ್ಕೊಳ್ಳೋಣ. 171.0864 ಇಂಟು 13.08. ಈಗ 8ರಿಂದ ಮತ್ತೆ ಗುಣಿಸ್ಕೊತ ಹೋಗೋಣ. 8 4 32ಕ್ಕೆ 2, 10ಕ್ಕೆ 3. ನೋಡಿ, 8 6 48, 48 3 51ಕ್ಕೆ 1, 10ಕ್ಕೆ 5. ನೋಡಿ, 8 8 64, 8 8 64, 64 5 69ಕ್ಕೆ 9, 10ಕ್ಕೆ 6. ಇಲ್ಲಿ 8 0ಗೆ 0, ಆದರೆ 6 ಉಳಿಯುತ್ತೆ 6. ಹಾಗಾಗಿ ಇಲ್ಲಿ ನೆಕ್ಸ್ಟು 8 1 8. ನೆಕ್ಸ್ಟು 7 8 7 8 56ಕ್ಕೆ 6,
56ಕ್ಕೆ 6 ದಸ್ಕ 5. ನೆಕ್ಸ್ಟು 8 ಅಂದರೆ 8, 8 5 ಎಷ್ಟಾಗತ್ತೆ? 13 ಆಗುತ್ತೆ. ಸೊ ಇಲ್ಲಿ ಮಾಡುವಾಗ ಸ್ವಲ್ಪ ಏಕಾಗ್ರತೆಯಿಂದ ಮಾಡಬೇಕು, ತಪ್ಪಾಗೋ ಸಾಧ್ಯತೆ ಇರುತ್ತೆ. ಸೊ ಬರಿಬೇಕಾದ್ರೂ ಅಷ್ಟೇ. ಸೊ ಈಗ ನಾವೇನು ಮಾಡೋಣ, ಇಲ್ಲಿ ಬಿಡಿ ಸ್ಥಾನವನ್ನು ಬಿಡೋಣ, ಬಿಟ್ಬಿಟ್ಟು ಇಲ್ಲೆಲ್ಲ 0 ಹಾಕ್ಕೊಂಡು ತಗೋಣ. 0ಇಂದ ನಾವು ಮಾಡ್ತಾ ಹೋದರೆ ಎಲ್ಲವೂ 0ನೇ ಬರ್ತವೆ. ಇದು 6, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟು ಈಗ 13 ಅಥವಾ 3ರಿಂದ ಮಾಡ್ತಾ ಹೋಗ್ಬಿಡೋಣ. ಈ ಬಿಡಿ ಸ್ಥಾನವನ್ನು ಇಲ್ಲಿ ಬಿಡೋಣ. ನೋಡಿ, 3ರಿಂದ 4 3 12 ದಸ್ಕ 1. ನೆಕ್ಸ್ಟು ಈ 6 3 18 1 19 ದಸ್ಕ 1. ನೆಕ್ಸ್ಟ್ 8 3 24 1 25ಕ್ಕೆ 5 ದಸ್ಕ 2. ಇಲ್ಲಿ 3 0ಕ್ಕೆ 0, ಬಟ್ ಇಲ್ಲಿ 2 ಉಳಿಯುತ್ತೆ, ಹಂಗಾಗಿ 2. 8ಕ್ಕೆ 0ಗೆ 2 ಕೂಡಿದ್ರೆ 2 ಬರುತ್ತೆ. ನೆಕ್ಸ್ಟ್ 3 ಅಂದರೆ 3, 3 21ಕ್ಕೆ 1 ದಸ್ಕ 2. ನೆಕ್ಸ್ಟು 3 ಅಂದರೆ 3 2 5. ನೆಕ್ಸ್ಟ್ ಇಲ್ಲಿ ಈ ಕಡೆ ಇಲ್ಲಿ ಈ ಸ್ಥಾನವನ್ನು ಬಿಡೋಣ. ನೆಕ್ಸ್ಟ್ 1ರಿಂದ ನಾವು ಗುಣಿಸ್ಕೊತ ಹೋದರೆ ಇಲ್ಲಿ 4, ನೋಡಿ ಇಲ್ಲಿ 4, ಇಲ್ಲಿ 6, ಇಲ್ಲಿ 8, ಇಲ್ಲಿ 0, ಇಲ್ಲಿ 1, ಇಲ್ಲಿ 7, ಇಲ್ಲಿ 1 ಬರುತ್ತೆ. ಇದನ್ನೆಲ್ಲ ಕೂಡ್ತಾ ಹೋಗೋಣ. 2 1. ನೆಕ್ಸ್ಟು ಇಲ್ಲಿ ನೋಡಿ 9 2 11ಕ್ಕೆ 1 ದಸ್ಕ 1 6 1 7 7 9 16 16 4 20ಕ್ಕೆ 0 ದಸ್ಕ 2 8 2 10 10 5 15 15 6 21ಕ್ಕೆ 1 ದಸ್ಕ 2. ನೋಡಿ 6 2 8 8 2 10 18 ದಸ್ಕ 1 3 1 4 4 3 7. ನೆಕ್ಸ್ಟ್ ಇಲ್ಲಿ 1 2 3 3. ನೆಕ್ಸ್ಟ್ 7 5 12 ದಸ್ಕ 1 2. ಸೊ ಅಲ್ಲಿಗೆ ಎಷ್ಟು ಬಂತು? ಒಟ್ಟು ಪಾಯಿಂಟ್ ಲೆಕ್ಕ ಹಾಕೋಣ ನಾವು. ನೋಡಿ, ಇಲ್ಲಿ 2 ಸಂಖ್ಯೆ, ಇಲ್ಲಿ 4 ಸಂಖ್ಯೆ, 6 ಸಂಖ್ಯೆ ಆದಮೇಲೆ ಇಲ್ಲಿ 2 ಸಂಖ್ಯೆ, ಇಲ್ಲಿ 4 ಸಂಖ್ಯೆ ಆದಮೇಲೆ 6 ಸಂಖ್ಯೆ ಆದಮೇಲೆ ಅಂದರೆ 2 4 6. ಸೊ ಅಲ್ಲಿಗೆ ಎಷ್ಟು ಬಂತು? 2237.81011 ಬಂತು. ಯಾವುದು ಇದರದು? 13.08 ಹೋಲ್ ಕ್ಯೂಬ್ ಅಂತಂದ್ರೇನು? 2237.81011. ಅಂದರೆ ಇದರ ಅರ್ಥ ಏನು? ದಶಮಾಂಶ ಸಂಖ್ಯೆಗಳು, ಭಿನ್ನರಾಶಿ ಸಂಖ್ಯೆಗಳು, ಆ ಸಂಖ್ಯೆಗಳ ಘನಗಳನ್ನು ಸಹ ಕಂಡುಹಿಡಿಬೋದು ಅನ್ನೋದಾಗಿದೆ.